ಅನೇಕ ಮಾತಮಂತ್ರದ ಭಯ, ಸಾಲದ ಭಯ, ರೋಗದ ಭಯ, ಕಾಯಿಲೆ ಬಂದಾಗ ಸಡನ್ ಆಗಿ ಭಯ ಪಡುವಂಥದ್ದು. ಇದರಿಂದ ದೇವರ ಆತ್ಮನು ಇವತ್ತು ನಿಮಗೆ ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಹೊರಗಿರುವವರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಈ ಮೆಸೇಜ್ ಕೊನೆ ಹೀಲಿಂಗ್ ಸ್ಪ್ರೇ ಮುಗಿಯುವ ಸಲ ಎಲ್ಲರೂ ಒಳಗೆ ಬರ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತೀನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಇಲ್ಲಿ ಇದೆಯಾ? ಯಾರು ಮಾತಾಡಬೇಡ. ನಿಮ್ಮ ಬಾಜುದಲ್ಲಿ ಕುಂತಿರೋರಿಗೆ ಹೇಳಿ ಮಾತಾಡಬೇಡ ಅಂತ ಕೈ ಕೊಟ್ಟು ಹೇಳಿ ಮಾತಾಡಬೇಡ ಅಂತ. ಬಾಜುದಲ್ಲಿ ಹೇಳಿ ಕೈ ಕೊಟ್ಟು ಹೇಳಿ ಸುಮ್ಮನೆ ಕೂಡ್ಬೇಡ, ಯಾರು ಮಾತಾಡಬೇಡ ಹೇಳುವವ್ರಿಗೆ ಮಾತಾಡಬೇಡ ಅಂತ ಮಾತಾಡಬೇಡ ಅಂತ ಹೇಳಿ ಕೈ ಕೊಟ್ಟು ಹೇಳುವವ್ರಿಗೆ ಹಿಂಗೆ ಶೇಕ್ ಕೊಡ್ರಿ, ಕೈ ಶೇಕ್ ಕೊಡ್ರಿ, ಹೇಳ್ರಿ ಮಾತಾಡಬೇಡ ಅಂತ ಹೇಳಿದ್ರೆ ಎಷ್ಟು ಜನ ಹೇಳಿದ್ರೆ ಕೈ ಕೊಡ್ರಿ. ಎಲ್ಲರೂ ಹೇಳಿದ್ರೆ ಅಂದ್ರೆ ಮಾತಾಡಲ್ಲ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನ ಕೇಳಿಸ್ತಾ ಇದ್ದೀರಾ? ಸೌಂಡ್ ಕೇಳಿಸ್ತಾ ಇದ್ದೀರಾ? ಓಕೆ. ಹಾಗಂದ್ರೆ ನೀವು ಒಳ್ಳೆ ಮನುಷ್ಯರಿದ್ದೀರಿ, ಪವರ್ಫುಲ್ ಮನುಷ್ಯರಿದ್ದೀರಿ. ಅದಕ್ಕಾಗಿ ದೇವರು ನಿಮ್ಮ ಒಂದು ಮಾತನ್ನು ಕೇಳುವಂತ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಓಕೆ. ಈಗಲೇ ಸಾಕ್ಷಿ ಕೇಳಿದ್ರು, ಸಾಕ್ಷಿ ಹೇಳಿದ್ರೆ ಹೇಳಿದ್ರಿ ಕೈಗಳ ಮೇಲೆ ಇರ್ತೀರಿ ಸ್ವಲ್ಪ. ಸೊ ಸಿಸ್ಟರ್ಗೆ ನಿನ್ನೆ ಅನೋಟಿಂಗ್ ನಾನು ಪ್ರೇರ್ ಮಾಡಿದಾಗ ಏನಾಗಿದೆ ಅಂತಂದ್ರೆ, ಆ ಒಂದು ನೀರನ್ನು ಕುಡಿದ ತಕ್ಷಣನೇ ಒಳಗಡೆ ಇರುವಂತ ಎಲ್ಲ ಬಲಹೀನತೆ ಹೋಗಿ ಪರಿಶುದ್ಧಾತ್ಮ ಶಕ್ತಿ ಅವ್ರ ಒಳಗಡೆ ಎಂಟ್ರಿ ಆಗಿದೆ. ಹಲ್ಲೆಲೂಯಾ. ಈಗ ಎಷ್ಟು ಜನ ಮನೆಗೆ ನೀರವ ಕೈ ಮೇಲೆ ನೀರು ಯಾರ ಮನೆಗೆ ಅವ ಕೈ ಮೇಲೆ ಯಾರ ಮನೆಗೆ ಪ್ರೈಸ್ ದಿ ಲಾರ್ಡ್. ಈ ನೀರಿನ ಯಾವುದಾದ್ರೂ ಶಕ್ತಿ ಇದೆ? ನೀರು ಅದಕ್ಕೆ ಯೂಸ್ ಮಾಡ್ತೀವಿ ಕಾಮನ್ ಆಗಿ. ಇದು ಸಾಧನವಾದಂಥದ್ದು. ಕೇಳ್ರಿ, ಈ ಕೈ ಬರೀ ನೀರು ಕುಡಿದಾಗ ನೀರುಗಳು ನಾನು ಹೀಗೆ ಸ್ಪ್ರಿಂಗಲ್ ಮಾಡಿದಾಗ ಸಿಡಿಸಿದಾಗ ಅನೇಕರ ಒಳಗಡೆ ಪವರ್ ಶಕ್ತಿ ಬಂತು. ಹಲ್ಲೆಲೂಯಾ. ಯಾಕೆ ಕಾರಣ ಗೊತ್ತಾ? ಇದು ನೀರು ಪ್ರತಿಯೊಬ್ಬರ ಮನೆಗಿದೆ. ನೀರು ಶಾಪಿನಾಗಿದೆ, ಅನ್ಯ ಜನರಲ್ಲಿದೆ, ಎಲ್ಲರ ಹತ್ರ ಇದೆ, ನೀರಿದೆ. ಬಟ್ ಕುಡಿದ ತಕ್ಷಣವೇ ಅವ್ರ ಒಳಗಡೆ ಯಾಕೆ ಪವರ್ ಬಂತು? ಯಾಕೆ ಅವ್ರ ಒಳಗಡೆ ಬಿಡುಗಡೆ